ಮಮ್ಮಿ ವಿನೋದ್ ತನ್ನ ತಿರ್ಪಕ್ಕಿಗೋಸ್ಕರ ನನ್ನ ಮಾನ ಮರ್ಯಾದೆನೆಲ್ಲ ತೆಗಿತಾ ಇದೆಯಲ್ಲೋ. ಬೀದಿನಲ್ಲಿ ಹೋಗೋರೆಲ್ಲ ಬರ್ತಾರೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಏನಾಯ್ತು? ಇನ್ನೊಂದು 5 ನಿಮಿಷ ಮುಂಚೆ ಬಂದಿದ್ರೆ ನಿನ್ ಕೈ ಕೋಳ ತೋರಿಸಿ ಪೊಲೀಸವ್ರನ್ನ ಎಳ್ಕೊಂಡು ಹೋಗಿರೋರು. ಯಾಕಂತೆ? ನಿನ್ನೆ ರಾತ್ರಿ ನೀನ್ ವಿನೋದನ್ನ ಕಿಡ್ನಾಪ್ ಮಾಡಿ ಮದುವೆ ಆಗೋ ಪ್ರಯತ್ನ ಮಾಡಿದ್ಯಂತೆ. ಇದೆಲ್ಲ ಚೆನ್ನಾಗಿರಲ್ಲ ಪ್ರತಾಪ್. ಕಾಲಿಗೆ ಬೀಳ್ತೀನಿ ಕಣೋ, ಬಿಟ್ಬಿಡು ವಿನೋದನ್ ಸಾವಾಸನ. ಮಮ್ಮಿ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅನ್ನೋದು ನಿನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ಅದನ್ನ ಹೇಳೋ ಪರಿಸ್ಥಿತಿನಲ್ಲೂ ನಾನಿಲ್ಲ. ನೀನನ್ನು ಕಷ್ಟಪಟ್ಟು ಸಾಕಿರೋದು ಜೈಲಲ್ಲಿ ಕೊಳೆಯೋದನ್ನು ನೋಡೋದಕ್ಕಲ್ಲ. ಆ ಇನ್ಸ್ಪೆಕ್ಟರ್ ಎಷ್ಟು ಕೆಟ್ಟದಾಗಿ ಮಾತಾಡ್ದ ಗೊತ್ತಾ? ನನಗೆ ತುಂಬಾ ಹರ್ಟ್ ಆಯ್ತು. ನೀನೊಬ್ನೇ ಕಣೋ ನನಗಿರೋ ಆಸರೆ. ನಿಮ್ಮ ಅಪ್ಪನೂ ನನಗೆ ಆಸರೆ ಆಗ್ಲಿಲ್ಲ, ಬಿಟ್ಟು ಹೊಟ್ಟೋದ್ರು. ನಿಜವಾಗ್ಲೂ ನೀನು ನನ್ನ ಗೌರವಿಸೋದಾದ್ರೆ ನಾನು ಹೇಳಿದ ಮಾತನ್ನ ನೀನು ಕೇಳಲೇಬೇಕು. ಡಿಪಾರ್ಟ್ಮೆಂಟಲ್ಲಿ ACP DCP ಎಲ್ಲರೂ ಪರಿಚಯನೂ ನನಗಿದೆ. ಆದ್ರೆ ಅವ್ರ ಹತ್ರ ಹೆಲ್ಪ್ ಕೇಳಬೇಕು ಅಂದ್ರೆ ನಾನು ರೀಸನ್ ಕೊಡಬೇಕು. ರೀಸನ್ ನಿನ್ ಪ್ರೀತಿ ಅನ್ನೋದಾದ್ರೆ ಇಷ್ಟು ದಿನ ಕಷ್ಟಪಟ್ಟು ಗಳಿಸಿರೋ ಸ್ಟೇಟಸ್ಗೆ ಮಸಿ ಬಳ್ದ ಹಾಗಾಗುತ್ತೆ. ನನ್ನ ಸ್ಟೇಟಸ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಂದು ಪ್ರತಾಪ್. ಅಪ್ಪನೇ ನಮ್ಮಿಬ್ರನ್ನೂ ಬಿಟ್ಟು ಹೋದ. ಯಾಕೆ ಬಿಟ್ಟು ಹೋದ್ರು? ಈಗ ಯಾಕದೆಲ್ಲ? ಅವ್ರು ನಮ್ಮಿಬ್ರನ್ನೂ ಬಿಟ್ಟು ಯಾಕೆ ಹೋದ್ರಂತ ನೀನು ಹೇಳಲೇಬೇಕು. ತುಂಬಾ ಹರ್ಟ್ ಆಗಿದೆ ಕಣೋ, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಇಷ್ಟು ವರ್ಷ ನಿನ್ನ ಅಪ್ಪನ ವಿಷಯ ಮಾತಾಡ್ತಿದ್ದೋಳು ಇವತ್ತು ಮಾತಾಡ್ತಾ ಇದೀಯ. ಏನಾಗಿತ್ತು ನಿಮ್ಮಿಬ್ಬರ ಮಧ್ಯೆ? ಈಗ ಅವ್ರು ಎಲ್ಲಿದ್ದಾರೆ? ಏನು ಕೇಳಬೇಡ. ಅಪ್ಪನ ಹೆಸರೇನು? ಸುಶೀಲ್ ಕುಮಾರ್. ವಿನಿತಾ ಏನಂದು? ನನ್ನ ಬಿಟ್ಟು ಬದುಕಲ್ಲ ಅಂದ್ಲು. ಪ್ರೀತಿ ಮೊದಲಿಗಿಂತಲೂ ಜಾಸ್ತಿ ಆಗಿದೆ. ಆದ್ರೆ ಅವರಮ್ಮ ಪದ್ಮಾವತಿ ನಮ್ಮಿಬ್ಬರ ಮಧ್ಯೆ ಅಡ್ಡಗೋಡೆಯಾಗಿ ನಿಂತಿದ್ದಾಳೆ. ಆ ಗೋಡೆನ ಕೆಡಬೇಕು ಸ್ವಾತಿ. ಅದಕ್ಕೊಂದು ಮುಹೂರ್ತ ಇಲ್ಲ ಪ್ರತಾಪ್. ಯಾಕೆ ಕಣ್ಣೀರು? ಕನ್ಸು ಈಡೇರೋದು ಲೇಟ್ ಆಗ್ತಿದೆ ಅಂತನಾ? ಮಮ್ಮಿ ಇವತ್ತು ಕಣ್ಣೀರು ಹಾಕ್ಬಿಟ್ಲು. ಆ ಪದ್ಮಾವತಿ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದಾಳೆ. ಆ ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದಿದ್ದ. ಎಲ್ಲಿ ಹೋದ್ರು ಆ ವಿನೂತನೆ ಕಣ್ಮುಂದೆ ಬರ್ತಾ ಇದ್ದಾಳೆ. ಇನ್ನು ನಾವು ಕಾದ್ರೆ ಪ್ರಯೋಜನ ಇಲ್ಲ ಸ್ವಾತಿ. ಸಾಮಾನ್ಯದವಳಲ್ಲ ಆ ಪದ್ಮಾವತಿ. ಪ್ಲೀಸ್ ಪ್ರತಾಪ್, ಆ ವಿಷಯನ ಬಿಟ್ಟಾಕಿ. ಯಾವಾಗ್ಲೂ ಅವ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ಲ. ನೋ ಸ್ವಾತಿ,
ಶತ್ರುಗಳನ್ನ ಆಗಾಗ ನೆನಪು ಮಾಡ್ಕೊತಾ ಇರಬೇಕು. ಆಗ ಅವ್ರನ್ನ ನಿರ್ನಾಮ ಮಾಡೋದಿಕ್ಕೆ ದಾರಿ ಸಿಗುತ್ತೆ. ಪ್ರತಾಪ್, ಟಯರ್ಡ್ ಆಗಿದ್ದೀರಾ, ಪ್ಲೀಸ್ ರೆಸ್ಟ್ ಮಾಡಿ ಬನ್ನಿ. ಇಲ್ಲ, ಪ್ಲೀಸ್ ಪ್ರತಾಪ್. ನೋ ಸ್ವಾತಿ, ಡಿಸ್ಟರ್ಬ್ ಮಾಡಬೇಡ. ನಾನು ಬರ್ತೀನಿ. ಸ್ವಾತಿ, ಹೇಳಿ. ನೀನು ಆ ಸತ್ಯನ ಇವತ್ತೇ ಮೀಟ್ ಮಾಡಿ ನಮ್ಮ ಮಾಮೂಲಿ ಜಾಗಕ್ಕೆ ಬರಕ್ಕೆ ಹೇಳು. ಸ್ನಾನಕ್ಕೆ ಇಷ್ಟು ಬಿಸಿನೀರು ಸಾಕು ನೋಡು, ಅಷ್ಟು ಬಿಸಿ ಐತೆ ನಿನ್ನ ಕಣ್ಣೀರು. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಕ್ವಾಪ ಬಂತು ಹಂಗಂತಂದೆ. ತಮಾಷೆಗೆ ನಾನು ಮಾಡಿದ್ದೆಲ್ಲ. ಮನ್ಸಲ್ಲಿರೋ ಮಾತೆ ತಾನೆ ಬಾಯಲ್ಲಿ ಬಂದಿದ್ದು. ನೀನು ರಬ್ಬರ್ ಫ್ಯಾಕ್ಟ್ರಿ ಕೆಲಸ ಮಾಡಬೇಕಾಗಿತ್ತು. ರಬ್ಬರ್ ಹೇಳ್ದಂಗೆ ಹೇಳ್ತಿದ್ಯಲ್ಲ, ಬುಟ್ಟಾಕು ಅಂತಂದಲ್ಲ. ನಿಜವಾಗ್ಲೂ ನಾನು ನಿಮ್ಗೆ ಬೇಡವಾ? ನಂಗೂ ಕಣ್ಣೀರು ಬರ್ತದೆ ಕೇಳಿದ್ರೆ. ನಾನು ಮಾಡಿದ್ದೆಲ್ಲ ತಮಾಷೆಗೆ, ತಪ್ಪಾಯ್ತು ಅಂತ ಹೇಳಿದ್ನಲ್ಲ. ಇನ್ಮೇಲೆ ನನಗೆಲ್ಲ ಮಾತಾಡೋಕ್ಕಿಲ್ಲ. ನಮ್ಮ ಹುಟ್ಟೋ ಮಗು ಮೇಲೆ ಆಣೆ. ಈ ನಗುಗೆ ನಾನು ಬೋಲ್ಡ್ ಆಗಿದ್ದು. ಇವತ್ತು ಫುಲ್ ಡೇ ಮನೆಯಾಗೆ ಡ್ಯೂಟಿ. ಯಾಕೆ ಇವತ್ತು ಬಾಡಿಗೆಗೆ ಹೋಗಲ್ವಾ? ಇವತ್ತು ರಜಾ, ಫುಲ್ ಡೇ ವೈಫ್ ಡ್ಯೂಟಿ. ಹೇಳು, ಎಲ್ಗೋಗವಾ? ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ನೀಟಾಗಿ ಕುಂಕುಮ ಇಟ್ಕೊಂಡು ಮನೆಗೆ ಬಂದು ದೇವ್ರ ದೀಪ ಹಚ್ಚಿ ನಾರಾಯಣ ಜಪ ಮಾಡೋಣ ಅಂತ್ಯಾ? ಅದೆಲ್ಲ ವಯಸ್ಸಾದ್ಮೇಲೆ ಮಾಡೋದು. ಇವತ್ತು ನಾನು ನಿನ್ನ ನೋಯಿಸಿ ತಪ್ಪಿಗೆ ಪಿಕ್ಚರ್ಗೆ ಹೋಗವಾ? ಅಲ್ಲಿಂದ ಒಂದು ಲಾಂಗ್ ರೈಡು. ಭತ್ತ ದಾರಿ ಮೇಲೆ ಪಾನಿಪುರಿ, ಒಂದೇ ಐಸ್ ಕ್ರೀಮ್ನ ಇಬ್ರು ತಿನ್ಕೊಂಬರೋದು. ಬಂದ್ಮ್ಯಾಕೆ ನಮ್ಮ ಯುವರಾಜನ ಬಗ್ಗೆ ಮಾತಾಡೋದು. ಯುವರಾಜ ಯಾರ್ರೀ ಅದು? ಸತ್ಯ ಸಾವಿತ್ರಿಯ ಏಕೈಕ ಪುತ್ರ. ನೀನಿಗೆ ನಾಚ್ಕೊಂಡ್ರೆ ತುಂಬಾ ಸಂದ ಕಾಣ್ತೀಯ. ಇದೇ ಖುಷಿಗೆ ಸತ್ಯ, ನೀನಾಗ ಬರಕ್ ಹೋದೆ ಇಲ್ಲಿ? ಸಾವಿತ್ರಿ ನೋಡಿದ್ರೆ ಎಡವಟ್ಟಾಯ್ತದೆ. ಪ್ರತಾಪ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಫೋನ್ ಮಾಡಿದ್ರೆ ಆಯ್ತಿರ್ಲಿಲ್ವಾ? ಪ್ರತಾಪ್ನ ಪೊಲೀಸ್ನವರು ಟ್ರ್ಯಾಕ್ ಮಾಡ್ಬೋದು ಅನ್ನೋ ಅನುಮಾನ ಇದೆ. ಸತ್ಯ, ಸರಿ, ನಾನು ಬರ್ತೀನಿ, ನೀನು ಉಂಡು. ನಮ್ಮ ಮಾಮೂಲಿ ಜಾಗಕ್ಕೆ. ಸತ್ಯ, ಅಯ್ಯೋ ಅಮ್ಮ ತಾಯಿ, ನಾನು ಬರ್ತೀನಿ, ನೀನು ಉಂಡು. ಅಣ್ಣ. ಒಂದೇ ಇದ್ಯಾಕ್ರಿ ಹೀಗೊಬ್ರೆ ನಿಂತಿದ್ದೀರಾ? ಬೀದಿ ನಾಯಿಗಳು ಒಟ್ಟೊಟ್ಟಿಗೆ 5 ಬಂದಿದ್ವು, ಅದಕ್ಕೆ ಓಡಿಸ್ತಾ ಇದ್ದೆ. ಹೌದಾ, ಬನ್ನಿ. ನಡಿ. ರೆಡಿ ಆಗ್ಬಿಟ್ರಾ? ಒಂದ್ 10 ನಿಮಿಷ ಟೈಮ್ ಕೊಡಿ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ನೀನೆಲ್ಲಿಗೆ? ಪಿಕ್ಚರ್ಗೆ ಹೋಗೋಣ ಅಂದ್ರಲ್ಲ. ಹಾ, ಈವ್ನಿಂಗ್ ಶೋ ಬೇಡ, ನೈಟ್ ಶೋ ಹೋಗೋಣ. ಯಾಕೆ? ಅದು ನನ್ನ ಫ್ರೆಂಡ್ನ ಮೀಟ್ ಆಗ್ಬೇಕು, ಅದಕ್ಕೆ. ಅಂತ ಅರ್ಜೆಂಟು ಪಿಕ್ಚರ್ಗೆ ಹೋಗ್ಬಿಟ್ಟು ಬಂದೇ ಹೋಗ್ಬೋದಲ್ಲ? ಇಲ್ಲ, ಲೇಟ್ ಆಯ್ತದೆ.
ಲೇಟ್ ಆಗುತ್ತೆ ಅನ್ನಕ್ ಅದೇನ್ ಮದ್ವೆ ಮುಹೂರ್ತನಾ? ಮದುವೆ ಅಲ್ಲ, ನಾಮಕರಣ. ನಾಮಕರಣ? ಯಾರ ಮಗು ನಾಮಕರಣ? ನಮ್ಮ ಫ್ರೆಂಡ್ ಸುಧಾಕರ್ ಮಗು ನಾಮಕರಣ. ಮತ್ ನಂಗೆ ಹೇಳಲೇ ಇಲ್ಲ ನೀವು. ಅದು ನಾನು ಈಗ ತಾನೇ ಮುಖ ತೊಳಿತಿದ್ನಲ್ಲ, ಅವಾಗ ತಾನೇ ಫೋನ್ ಮಾಡಿದ್ದ. ಇನ್ನ ಪ್ರೋಗ್ರಾಮ್ ಶುರು ಆಯ್ತು, ಇನ್ನು ಬಂದೇ ಇಲ್ಲ ನೀನು ಅಂತಂದ, ಅದಕ್ಕೆ ಹೊಂಟಿವ್ನಿ. ಸರಿ, ಹಾಗಿದ್ರೆ ಒಂದ್ 10 ನಿಮಿಷ ರೀ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಆಮೇಲೆ ಪಿಕ್ಚರ್ಗೆ ಹೋಗ್ಬಿಟ್ಟು ಬರೋಣ. ಹೇ, ನೀನ್ ಬತ್ತೀಯಾ? ಬೇಡ ಸಾಯ್ತ್ರೆ. ಯಾಕ್ರಿ? ಅದು ಆ ಏರಿಯಾ ತುಂಬಾನೇ ಗಲೀಜು. ಸಣ್ಣದಂದ್ರೆ ತುಂಬಾ ಸಣ್ಣ ಮನೆ, ಬರೀ 12 ಜನಕ್ಕೆ ಮಾತ್ರ ಹೇಳವನೆ. ಪಾಪ ತುಂಬಾ ಬಡವ. ಸರಿ, ಹಾಗಿದ್ರೆ ಊಟಕ್ಕಿರೋದ್ ಬೇಡ, ಕೇಕ್ ತಿನ್ಕೊಂಡ್ ಬಂದ್ಬಿಡೋಣ. ಏ, ಅವರಮ್ಮ ಮೊದ್ಲೇ ಸರಿ ಇಲ್ಲ. ಚೆನ್ನಾಗಿರೋ ಹುಡುಗಿರ್ ನೋಡಿದ್ರೆ ಕರುಪ್ತಾಳೆ. ಮೊದ್ಲೇ ನಂಗೂ ನಿಂಗೂ ಜಗಳ ಆಗಿ ಈಗ ತಾನೇ ಕಾಂಪ್ರಾಗೈತೆ, ಮತ್ತೆ ದೃಷ್ಟಿಯಾಗಿ ಜಗಳ ಆಗ್ಬಿಟ್ರೆ ನೀ ಬರೋದ್ ಬೇಡಪ್ಪ, ನೀ ಇಲ್ಲೇ ಇರೋ. ಎಲ್ಡೆ ಅವರು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಬರ್ಲಾ? ಫ್ರೆಂಡ್ಶಿಪ್ ಮೇಲೆ ಪ್ರಾಮಿಸ್ ಮಾಡಿದ್ದೆ, ನನ್ನ ವಿನುತನ ಒಂದ್ ಮಾಡ್ತೀನಿ ಅಂತ. ಏನಾಯ್ತು ನಿನ್ ಪ್ರಾಮಿಸ್? ನೆನ್ಪೈತೆ ಬಾಸು, ಇನ್ನೂ 1 ವಾರ ಐತೆ ಮದ್ವೆಗೆ. ನೀವೇನು ಯೋಚನೆ ಮಾಡಬೇಡಿ. ಆ 1 ವಾರ ಅನ್ನೋದೇ ನನಗೆ ಪ್ರಾಬ್ಲಮ್ ಆಗಿರೋದು. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಆಗಕ್ಕಿಲ್ಲ ಬಾಸು, ನಿಮ್ದು ಮತ್ತೆ ವಿನುತನ್ ಮದ್ವೆ ನಡೀತದೆ. ಕಷ್ಟ ಅನಿಸ್ತಿದೆ ಸತ್ಯ. ಆ ಪದ್ಮಾವತಿ ಬೇರೆ ನನ್ನ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದಾಳೆ. ದಿನ ಬೆಳಿಗ್ಗೆ ಸಂಜೆ ಹೋಗಿ ಸೈನ್ ಮಾಡಿ ಬರ್ತಾ ಇರ್ಬೇಕು. ಏನ್ ಮಾಡ್ತೀರಾ ಹೇಳಿ? ಸಾವಿತ್ರಿನೂ ಸೇರ್ಕೊಂಡ್ಬಿಟ್ಟವಳಿದ್ರಲ್ಲೇ. ಎಲ್ಲ ಕಡೆಯಿಂದನೂ ತಗ್ಲಾಕೊಂಡ್ಬಿಟ್ಟಿದೀವಿ. ನಮ್ಮ ಅತ್ತೆ, ನನ್ನ ಹೆಂಡತಿ ಎಲ್ಲರೂ ಸಿಡಿಗಳಾಗ್ಬಿಟ್ಟವ್ರೆ. ಆದ್ರೆ ನಾವು ಎದೆಗುಂದದ್ ಬೇಡ. ಏನಾದರೂ ಒಂದು ಏಟ ಮಾಡೋಣ. ನಿಮ್ದು ಮತ್ತೆ ವಿನೂತನ್ ಮದುವೆ ನಾನು ಮಾಡೇ ಮಾಡ್ತೀನಿ. ಎರಡು ಅವರಲ್ಲಿ ಬರ್ತೀನಿ ಅಂತ ಹೇಳಿ 4:15 ಹೋದವರು 9:00 ಬರ್ತಿದ್ರ. ಅದು ಮಾತಾಡ್ತಾ ಕುಂತ್ಬಿಟ್ವಿ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ.
ಸಾರಿ ಸಾವಿತ್ರಿ, ನಾಳೆ ಮಾರ್ನಿಂಗ್ ಶೋಗೆ ಹೋಗ್ಬಿಡವಾ? ಬೆಳಗ್ಗೆ ಯಾರ್ದಾದ್ರು ಮನೆ ಗೃಹ ಪ್ರವೇಶ ಇರ್ಬೋದು, ಜ್ಞಾಪಕ ಮಾಡ್ಕೊಳ್ಳಿ. ನಾಳೆ ಯಾವ ಪ್ರೋಗ್ರಾಮು ಇಲ್ಲ, ಫುಲ್ ಡೇ ವೈಫ್ ಡ್ಯೂಟಿ. ಮಗುಗೆ ಹೆಸರೇನಿಟ್ರು? ಯಾವ ಮಗುಗೆ? ಸುಧಾಕರ್ ಅವ್ರ ಮಗುಗೆ. ಅದೇನಪ್ಪ ತಕ್ಷಣ ಬಾಯಿಗೆ ಬರಕಿಲ್ಲ. ಅದೇನು ಅಂದ್ರೆ ಅದೇನೋ ಹೇಳಿದ್ರು, ಅದೇನ ಕಿರಣ್. ಕಿರಣ್ ಹೆಣ್ಮಗು ಅಂದಿದ್ರಿ? ಹಾ, ಈಗೆಲ್ಲ ಚಿಕ್ಕದಾಗ ಕರೀತಾರೆ ನೋಡು, ಹೊಸ ಹೊಸ ಸ್ಟೈಲ್ ಆಗೆ. ಈಗ ಬೀರೇಗೌಡ ಅಂತ ಇಟ್ಕೊಂಡ್ರೆ ಸ್ಟೈಲ್ ಆಗಿ ಬೀರು ಬೀರು ಅಂತ ಕರೆಯಕ್ಕಿಲ್ವಾ, ಹಂಗೆ. ಮಗು ಹೆಸರೇನಂದ್ರಿ? ಹೇಳಿದ್ನಲ್ಲ, ಕಿರಣ್. ಪೂರ್ತಿ ಹೆಸರೇನು ಅಂದೆ? ಪೂರ್ತಿ ಹೆಸರು ಕಿರಣ್ಮಯಿ. ಹಾ, ಕಿರಣ್ಮಯಿ? ಹಾ, ಅದೇನಂತ ಹೆಸರಿಟ್ಟಿದ್ದಾರೆ? ಹಾ, ನಾನು ಅದನ್ನೇ ಕೇಳಿದೆ, ನಾಲ್ಗೆನೆ ಹೊರಳಕ್ಕಿಲ್ಲ ಅಂತ. ನನ್ನ ಮಾತು ಕೇಳಲೇ ಇಲ್ಲ. ಬರಿಗೈಲ್ ಬಂದಿದ್ದೀರಾ? ಸ್ವೀಟು ತಾಂಬೂಲ ಏನು ಕೊಡ್ಲಿಲ್ವಾ? ತಂದೀನಿ, ತಡಿ. ಸಾವಿತ್ರಿ, ಇಲ್ಲೋಡು, ಕಾಯಿ, ಎಲೆ, ಬಾದಾಮ್ ಪುರಿ ಎಷ್ಟು ಸಂದಾಗ ಮಾಡಿದ್ರೆ ಗೊತ್ತಾ, ಅದನ್ನು ಕೊಟ್ಕೊಳ್ತವ್ರೆ. ತಗೋ, ತಿನ್ನು. ನೀವು ನಿಜವಾಗ್ಲೂ ನಾಮಕರಣಕ್ಕೆ ಹೋಗಿದ್ರ? ಹಾ, ನನಗೆ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸಾವಿತ್ರಿ, ನನಗೆ ಮೋಸ ಮಾಡಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ತಗೋ, ಈ ಸ್ವೀಟ್ ತಿನ್ನು. ತಿನ್ನು. ಕ್ಷಮಿಸ್ಬಿಡು ಸಾವಿತ್ರಿ, ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೇನೆ. ಒಳ್ಳೆ ಕೆಲಸಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಲ್ವಂತೆ.